ನಮಸ್ತೆ. ಇವತ್ತು ನಾನು ಈ ವಿಡಿಯೋದಲ್ಲಿ ನಮ್ಮ ಟ್ರೆಡಿಷನಲ್ ಆದ ರೆಸಿಪಿ ನೀರು ದೋಸೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ನನ್ನ ಚಾನಲ್ ಅಲ್ಲಿ ಸುಮಾರು ರೀತಿಯ ನೀರು ದೋಸೆ ಮಾಡೋದನ್ನ ಹೇಳ್ಕೊಟ್ಟಿದ್ದೀನಿ. ಬೀಟ್ರೂಟ್ ನೀರು ದೋಸೆ, ಪಾಲಕ್ ನೀರು ದೋಸೆ. ಇವತ್ತು ಮಾಡ್ತಾ ಇರೋದು ಬೇಸಿಕ್ ಆದಂತಹ ನೀರು ದೋಸೆ. ಇದಕ್ಕಾಗಿ ನಾನು ಸುಮಾರು 1 ಕಪ್ ಅಷ್ಟು ದೋಸೆ ಅಕ್ಕಿಯನ್ನ ರಾತ್ರಿ ನೆನೆ ಹಾಕಿದ್ದೆ. ಇವಾಗ ನೋಡಿ, ಇದು ಚೆನ್ನಾಗಿ ನೆನೆದಾಗಿದೆ. ಇದರಲ್ಲಿರುವ ನೀರನ್ನೆಲ್ಲ ಬಸ್ಕೊಂಡು ಇದ್ರ ಜೊತೆಗೆ ಅರ್ಧ ಕಪ್ ಅಷ್ಟು ಹಸಿ ತೆಂಗಿನ ತುರಿ ಹಾಕೊಂಡು ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ತರ ಹಿಟ್ಟನ್ನು ತುಂಬಾ ನುಣ್ಣಗೆ ರುಬ್ಕೋಬೇಕು. ನೀವು ಬೇಕಂದ್ರೆ ಇದರಲ್ಲಿ ಒಂದು ಅರ್ಧ ಕಪ್ ಅಷ್ಟು ನೀರನ್ನು ಹಾಕೊಳ್ಳಿ. ಆಮೇಲೆ ಸುಮಾರು ನಾನಿಲ್ಲಿ 2 ಕಪ್ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ. ರುಬ್ಬುವಾಗ ಒಂದು ಅರ್ಧ ಕಪ್ ಅಷ್ಟು ಹಾಕೊಂಡಿದ್ದೆ. ನೋಡಿ, ನಿಮ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ಆ ಪ್ರಮಾಣದಲ್ಲಿ ನೀರನ್ನು ಹಾಕೊಳ್ಳಿ. ಆದ್ರೆ ಹಿಟ್ಟು ಮಾತ್ರ ನೀರ್ ತರ ಇರಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಚೆನ್ನಾಗಿ ಕಲಿಸ್ಬಿಟ್ಟು ಬನ್ನಿ ಈಗ ದೋಸೆ ಮಾಡ್ಕೊಳ್ಳೋಣ. ಇದಕ್ಕಾಗಿ ಕಾವಲಿನ ಕಾಯಿಸ್ಬಿಟ್ಟು ಕಾವಲಿಗೆ ಎಣ್ಣೆ ಮುಚ್ಕೋಬೇಕು. ಆಮೇಲೆ ಹಿಟ್ಟನ್ನು ಸಾವಕಾಶವಾಗಿ ಹಾಕೊಳ್ಳಿ, ಇಲ್ಲಾಂದ್ರೆ ಅದು ಸಿಡಿಯುತ್ತೆ. ನೀವು ಬೇಕಂದ್ರೆ ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಕೋಬಹುದು. ಆಮೇಲೆ ದೋಸೆ ಸರಿಯಾಗಿ ಬೇಯಿಸ್ಕೊಳ್ಳಿ. ಇದ್ರ ಮೇಲೆ ಎಣ್ಣೆ ಹಾಕೋ ಅವಶ್ಯಕತೆ ಏನಿಲ್ಲ. ಸಾವಕಾಶವಾಗಿ ಎತ್ತಿ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ. ಈ ನೀರು ದೋಸೆ ಮಾಡೋದು ತುಂಬಾ ಸುಲಭ. ಇದನ್ನ ನೀವು ಕೊಬ್ಬರಿ ಚಟ್ನಿ ಮತ್ತು ಹಸಿ ಕೊಬ್ಬರಿ, ತುರಿ ಮತ್ತೆ ಬೆಲ್ಲದ ಜೊತೆಗೆ ಸರ್ವ್ ಮಾಡಬಹುದು.